ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇದು ಈ ಒಂದು ಟೈಮ್ ಏನಿದೆಯಲ್ವಾ, ಹುಣ್ಣಿಮೆ ತುಂಬಾ ಹತ್ರ ಬರ್ತಾ ಇದೆ. ಹುಣ್ಣಿಮೆ ಹತ್ರ ಬರ್ತಾ ಬರ್ತಾ ನಾನು ಸಾಕಷ್ಟು ನಿಮಗೆ ಒಂದು ಹಣದ ವಿಚಾರವಾಗಿ ರೆಮಿಡೀಸ್ನ ಕೊಡ್ತಾ ಇದ್ದೀನಿ. ಇದನ್ನ ನೀವು ನನ್ನ ವಿಡಿಯೋ ಸಿಕ್ಕಾಗ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೂ ಸಹ ಈ ಒಂದು ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಯಾರೆಲ್ಲ ನಾನು ಕೊಡುವಂತ ರೆಮಿಡೀಸ್ನ ಮಾಡ್ಕೊಳ್ತೀರೋ ಬಹಳ ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ಸಾಕಷ್ಟು ಈ ಒಂದು ಹಣದ ವಿಚಾರವಾಗಿ ನಮ್ಮ ಹತ್ರ ತುಂಬಾನೇ ಒಂದು ಸ್ವಿಚ್ ವರ್ಡ್ಸು, ಏಂಜಲ್ ನಂಬರ್ಸು, ಹಾಗೆ ಸಿಜಿಲ್ಸು ಇದೆಲ್ಲ ತುಂಬಾನೇ ಇದೆ. ಹಾಗೆ ಉಪ್ಪಿನಿಂದ ಮಾಡುವಂತ ಒಂದು ರೆಮಿಡೀಸು, ಹರ್ಬ್ಸ್ ಇಂದ ಮಾಡುವಂತ ರೆಮಿಡೀಸು, ಇದೆಲ್ಲ ನಾವು ಪ್ರತಿ ಹುಣ್ಣಿಮೆಯಲ್ಲೂ ಪ್ರತಿ ಒಂದು ಶುಕ್ರವಾರದ ದಿನ ನಾವು ಇವನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಆ ತರ ನಾವು ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ, ಅಂದ್ರೆ ಪ್ರತಿಯೊಬ್ಬರಿಗೂ ರೀಚ್ ಆಗೋ ತರ, ಯಾರು ಕಷ್ಟಪಡದೆ ಹೌದು ಇವ್ರು ಕೊಟ್ಟಿರೋ ಅಂತ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಬಹುದು ಅಂತ ಯಾರಿಗೆಲ್ಲ ಸಿಂಪಲ್ ಆಗಿ ಅನಿಸ್ತಾ ಇದೆಯೋ ಎಲ್ಲರಿಗೂ ಮಾಡ್ಕೊಡೋ ತರ ನಾನು ನಿಮಗೆ ಸಿಂಪಲ್ ಅಂಡ್ ಪವರ್ಫುಲ್ ಆಗಿರುವಂತ ಒಂದು ರೆಮಿಡೀಸ್ನ ಕೊಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾನು ತಗೊಂಡು ಬಂದಿರುವಂತದ್ದು ಹಣ ಸ್ಟೇಬಲ್ ಆಗಿ ನಮ್ಮ ಹತ್ರನೇ ನಿಲ್ಬೇಕು ಅನ್ನೋದಕ್ಕೆ ನಾನು ಸಾಕಷ್ಟು ಸೀರೀಸ್ ಆಫ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ರೆಮಿಡೀಸ್ ಇದೆ. ಯಾರಿಗೆ ಯಾವುದು ಈಸಿ ಆಗುತ್ತೋ ಅದನ್ನ ನೀವು ಮಾಡ್ತಾ ಹೋಗಿ. ನನ್ನ ಹತ್ರ ಹಣ ಇದೆ, ಆ ಹಣ ನನ್ನ ಹತ್ರ ಯಾವಾಗ್ಲೂ ಸ್ಟೇಬಲ್ ಆಗಿ ನಿಂತ್ಕೊಳ್ಬೇಕು ಅನ್ನೋ ಅಂತವ್ರು, ಹಾಗೆ ನನ್ನ ಹತ್ರ ಎಷ್ಟು ದುಡ್ಡಿದ್ರು ಖರ್ಚು ಮಾಡ್ಬಿಡ್ತೀನಿ ಅಂತ ಹೇಳಿ ಆ ತರ ಇರೋಂಥವ್ರು ಕೂಡ, ಸೇವಿಂಗ್ಸೇ ಮಾಡಕ್ ಆಗ್ತಾ ಇಲ್ಲ ಅನ್ನೋಂಥವ್ರು ಕೂಡ, ನಾನು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ನನ್ನ ಹಣನ ಸ್ಟ್ರಕ್ ಆಗ್ಬಿಡುತ್ತೆ ಅನ್ನೋಂಥವ್ರು ಕೂಡ, ಅದೇನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ ಹಣನೇ ನಿಲ್ಲಲ್ಲ ಅಂತ ಎಷ್ಟೋ ಜನ ಅನ್ಕೊಳ್ತೀರಿ. ಅದೇನೋ ಗೊತ್ತಿಲ್ಲ ನನಗೆ ಹಣ ಯಾವ ಕಡೆಯಿಂದನೂ ಒಲಿದು ಬರೋದಿಲ್ಲ ಅಂತ ಎಷ್ಟೋ ಜನ ಅನ್ಕೊಳ್ತೀರಿ. ಇನ್ನಷ್ಟು ಜನ ಇರ್ತಾರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದಾಗ, ಅದೇನೋ ಗೊತ್ತಿಲ್ಲ ಮೇಡಮ್, ನನಗೆ ಹಣ ಅಂದ್ರೇನೆ ನನ್ನ ಹತ್ರ ಬರದೇ ಇಲ್ಲ, ಅದೇನೋ ಹಣಕ್ಕೂ ನನಗೂ ದುಡ್ಡಿಗೂ ನನಗೂ ಮಹಾಲಕ್ಷ್ಮಿ ನನ್ನ ಮೇಲೆ ಕೃಪೆ ಮಾಡಿದಳೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲನೂ ನಮಗೆ ನಮ್ಮ ಕ್ಲೈಂಟ್ಸ್ಗಳು ಮಾತಾಡಿಸ್ತಾ ಇರ್ತಾರೆ. ಸೊ ಹೀಗಿರುವಾಗ ಸಣ್ಣ ಪುಟ್ಟ, ನೋಡ್ಲಿಕ್ಕೆ ಸಣ್ಣ ಪುಟ್ಟ ಆದ್ರೆ ತುಂಬಾ ಗ್ರೇಟ್ ರಿಸಲ್ಟ್ ಅನ್ನ ಕೊಡೋ ಅಂತ ರೆಮಿಡೀಸ್ನ ನಾನು ಕೊಡ್ತಾ ಇದ್ದೀನಿ. ಅದ್ರಲ್ಲೂ ನಾನು ಇವತ್ತು ತಗೊಂಡ್ ಬಂದಿರೋ ಅಂತದ್ದು ನಮ್ಮ ಮನೆಯಲ್ಲೇ ಇರುವಂತ ವಸ್ತುವನ್ನ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ, ಅಂದ್ರೆ ಸ್ಟೇಬಲ್ ಆಗಿ ನಮ್ಮ ಮನೆಯಲ್ಲೇ ಇರಬೇಕು. ಅಂದ್ರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಹಣ ಬಂದು ಸೇವ್ ಆಗ್ತಾ ಇರಬೇಕು. ಮನಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ನಾವು ಇರೋಂತ ಹಣವನ್ನ ನಾವು ಎಷ್ಟು ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಹೋಗ್ತೀವೋ ಅಷ್ಟೇ ಹಣದ ಒಳ ಅರಿವು ಬರ್ತಾ ಹೋಗುತ್ತೆ. ಸೊ ಅಂಥದ್ರಲ್ಲಿ ನಾನು ಇವತ್ತು ತಗೊಂಡ್ ಬಂದಿರೋ ಅಂಥದ್ದು, ಅದರಲ್ಲೂ ನೋಡಿ ಶುಕ್ರವಾರ ನೀವು ನಾನು ಈ ಕೊಡೋಂಥ ರೆಮಿಡಿಯನ್ನ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೆ ಹುಣ್ಣಿಮೆಯ ದಿನ ನೀವು ಇದನ್ನ ಮರಿದೆ ಮಾಡ್ತಾ ಬಂದ್ರೆ ತುಂಬಾ ನಿಮ್ಮಲ್ಲಿ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಚಕ್ಕೆಯ ಒಂದು ಸ್ಟಿಕ್ ಅಂತ ಹೇಳ್ತೀವಿ, ಅಂದ್ರೆ ಸಿನಮನ್ ಸ್ಟಿಕ್ ಅಂತ ಹೇಳ್ತೀವಿ. ಅಂದ್ರೆ ಚಕ್ಕೆ ನಮ್ಮಲ್ಲಿ ಸಣ್ಣ, ಈಗ ಕಿಚನ್ ಅಲ್ಲಿ ನಾವು ಮಸಾಲಾ ಡಬ್ಬನಲ್ಲಿ ಚಕ್ಕೆಗಳನ್ನ ಏನ್ ಮಾಡ್ತೀವಿ, ಅದನ್ನ ಮುರಿದು ನಮಗೆ ಎಷ್ಟು ಬೇಕೋ ಅಷ್ಟೆಷ್ಟುದ್ದನೆ ಮುರ್ಕೊಂಡು ಇಟ್ಕೊಂಡಿರ್ತೀವಿ. ಆದ್ರೆ ನಾನಿಲ್ಲಿ ಹೇಳೋ ಅಂತದ್ದು ಇಷ್ಟಿಷ್ಟುದ್ದ ನೀವು ಚಕ್ಕೆಯ ಕಡ್ಡಿಗಳನ್ನ, ಅಂದ್ರೆ ಸಿನಮನ್ ಸ್ಟಿಕ್ ಅಂತ ಹೇಳ್ತೀವಲ್ಲ, ಇಷ್ಟಿಷ್ಟುದ್ದ ಚಕ್ಕೆಯ ಕಡ್ಡಿಯನ್ನೇ ನೀವು ತಗೊಳ್ಬೇಕು. ಅದನ್ನ ಅದ್ರ ಜೊತೆನಲ್ಲಿ ಲವಂಗ ಅಂದ್ರೆ ಒಂದು 7 ಲವಂಗ ಆದ್ರೂ ಇರ್ಬೇಕು. ಅದು ನೋಡ್ಲಿಕ್ಕೆ ಎಲ್ಲೂ ಮುರಿದೋಗಿರೋ ತರ ಇರ್ದೇನೆ ಚೆನ್ನಾಗಿರುವಂತ ಲವಂಗ 7 ಲವಂಗ ತಗೊಳ್ಳಿ. 7 ಇಲ್ಲ ಅಂದ್ರೆ 11 ಲವಂಗ ಆದ್ರೂ ತಗೊಳ್ಳಿ. ನೀವು ಶುಕ್ರವಾರ ಸಾಯಂಕಾಲ ನೀವು ಮನೆಗೆ ದೀಪ ಹಚ್ತೀರಲ್ಲ, ಹಚ್ಚಿದಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಚಕ್ಕೆಯ ಸ್ಟಿಕ್ಕು ಮತ್ತು ಲವಂಗವನ್ನು ನೀವು ಧೂಪದ ಅಲ್ಲಿ ಸುಟ್ಬಿಟ್ಟು ಮನೆಗೆಲ್ಲ ಧೂಪ ತರ ಆ ಒಂದು ಹೊಗೆಯನ್ನ ಮನೆಯ ತುಂಬಾ ನೀವು ಇದನ್ನ ಧೂಪ ತರ ಕೊಡ್ತಾ ಬರ್ಬೇಕು. ಇಷ್ಟೇ, ಜಾಸ್ತಿ ಹೇಳಿಲ್ಲ. ಚಕ್ಕೆಯ ಸ್ಟಿಕ್ಕು ಮತ್ತೆ ಲವಂಗವನ್ನ ನೀವು ಸುಟ್ಟು ಮನೆಗೆಲ್ಲ ನೀವು ಧೂಪ ತರ ನೀವು ಇದನ್ನ ಕೊಡ್ತಾ ಬರ್ಬೇಕು. ಪ್ರತಿಯೊಂದು ಕಾರ್ನರ್ ಅಲ್ಲೂ ಕೂಡ ನೀವು ಇದನ್ನ ಮಾಡ್ತಾ ಬರ್ಬೇಕು. ಇದನ್ನ ಮಾಡುವಾಗ ಒಂದು 2 ನಿಮಿಷ 5 ನಿಮಿಷ ಕಿಟಕಿಯನ್ನ ಬಾಗ್ಲನ್ನ
ಕ್ಲೋಸ್ ಮಾಡಬೇಕಾಗುತ್ತೆ. ನೀವು ಸಂಪೂರ್ಣ ಮನೆಗೆ ಸಂಪೂರ್ಣ ಈ ಒಂದು ಕೊಟ್ಟ ನಂತರ 2 ನಿಮಿಷ ಅಥವಾ 5 ನಿಮಿಷ ಆದಮೇಲೆ ಬಾಗಿಲನ್ನ ಕಿಟಕಿಯನ್ನ ಓಪನ್ ಮಾಡಿ ನಮ್ಮ ಮನೆಯಲ್ಲಿ ಮೂಲೆಯಲ್ಲಿ ಯಾವ್ದಾವುದೋ ಒಂದು ಕಾರ್ನರ್ ಅಲ್ಲಿ ಇರೋಂಥ ಎಲ್ಲ ದಾರಿದ್ರತನ ನಮ್ಮ ಮನೆಯಿಂದ ಈಚೆ ಹೋಗಿ ಮಹಾಲಕ್ಷ್ಮಿಯ ಒಂದು ಆವಾಹನೆ ಆಗತ್ತೆ ಅಂತ ಹೇಳಿ ಇದನ್ನ ನೀವು ಶುಕ್ರವಾರ ಮಾಡ್ತಾ ಬನ್ನಿ. ಶುಕ್ರವಾರ ಮಾಡಿದವರು ಸಹ ಹುಣ್ಣಿಮೆಯ ದಿನವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಒಳ್ಳೆಯ ಒಂದು ಮಹಾಲಕ್ಷ್ಮಿಗೆ ಒಂದು ಆವಾಹನೆ ಮಾಡುವಂತ ದಿನ ಹುಣ್ಣಿಮೆಯ ದಿನ. ಅದರಲ್ಲೂ ಈಗ ಮುಂದೆ ಬರುವಂತದ್ದು ಹೋಳಿ ಹುಣ್ಣಿಮೆ. ಅವತ್ತಂತೂ ಸಾಕಷ್ಟು ಒಂದು ರೆಮಿಡೀಸ್ನ ನಾವು ಮಾಡ್ಕೊಳ್ಳೋಕೆ ಒಂದು ಬಂಪರ್ ಡ್ರಾ ಅಂತಾನೆ ಹೇಳ್ಬೋದು. ಅಷ್ಟೊಂದು ರೆಮಿಡೀಸ್ ಇದೆ ಹೋಳಿ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಇದು ಒಂದು ರೆಮಿಡಿ ಆದ್ರೆ ಇನ್ನೊಂದು ರೆಮಿಡಿಯನ್ನ ತಗೊಂಡು ಬಂದಿದ್ದೀನಿ. ಪ್ರತಿ ಸಾರಿ ನಾನು ಹೇಳುವಂಥದ್ದು, ಯಾರಿಗೆಲ್ಲ ನಾವು ಎಲ್ಲೇ ಒಂದು ಮನಿಯನ್ನ ಇನ್ವೆಸ್ಟ್ ಮಾಡಿದ್ರು ಮನಿ ಸ್ಟಕ್ ಆಗುತ್ತೆ ಅನ್ಕೊಂಡಿರೋರು, ನಮ್ಮ ಹತ್ರ ಹಣ ಬಂದು ಸೇರ್ತಾ ಇಲ್ಲ ಅನ್ಕೊಂಡಿರೋರು, ನನ್ನ ಹತ್ರ ಎಷ್ಟೇ ಹಣ ಇದ್ರು ಖರ್ಚು ಮಾಡ್ಬಿಡ್ತೀನಿ ಅಂತ ಅನ್ಕೊಂಡಿರೋರು, ಒಂದಕ್ಕೆ ಡಬಲ್ ಖರ್ಚಾಗುತ್ತೆ, ನಾನು ದುಡಿತಾ ಇರೋದು 1,000 ಆದ್ರೆ ಖರ್ಚಾಗ್ತಾ ಇರೋದು 2,000 ಅಂತ ಯಾರೆಲ್ಲ ಅನ್ಕೊಂಡಿರ್ತೀರೋ, ನಿಮ್ಮ ಈ ಒಂದು ಕೈಯಲ್ಲಿ ಶುಕ್ರ ಪರ್ವವನ್ನ ನೀವು ಇದನ್ನ ಆಕ್ಟಿವೇಟ್ ಮಾಡಬೇಕು. ಇದನ್ನ ವೀನಸ್ ಅಂತ ಏನು ನಿಮ್ಮ ಕೈ ಏನಿದೆಯಲ್ವಾ ಅಲ್ಲಿ ಹೆಬ್ಬೆರಳಿನ ಕೆಳಗಡೆಗೆ ಬರುವಂತದ್ದು ಇದನ್ನ ಶುಕ್ರ ಪರ್ವ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ತುಂಬಾ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಶುಕ್ರ ಪರ್ವವನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋಂಥದ್ದು. ಸುಮಾರು 1 ವರ್ಷದಿಂದನೇ ನಾನು ಇದನ್ನ ಹೇಳ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತು ತಗೊಂಡು ಬಂದಿರುವಂಥದ್ದು ಇದನ್ನ ವೀನಸ್ ಪರ್ವ ಅಂತಾನೆ ಹೇಳುವಂಥದ್ದು. ಈ ಶುಕ್ರ ಪರ್ವವನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಏನು ಇಲ್ಲ ನೋಡಿ, ತಾಯಿ ಮಹಾಲಕ್ಷ್ಮಿ ಅಂದ್ರೆ ಅವಳು ಒಂದು ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ನಾವು ತಾಯಿಯ ಅಮ್ಮನವ್ರನ್ನ ನಾವು ಪರಿಮಳಯುಕ್ತವಾಗಿ ಆವಾಹನೆ ಮಾಡ್ಕೊಳ್ತೀವಿ. ಸೊ ಪೂಜೆಯಲ್ಲಿ ಎಲ್ಲರೂ ಇದನ್ನ ನಾವು ಉಪಯೋಗ ಮಾಡ್ಕೊಳ್ತೀವಿ. ತುಂಬಾ ಪರಿಮಳಯುಕ್ತವಾದಂತ ಒಂದು ದ್ರವ್ಯ ಅಂತ ಹೇಳ್ತೀವಿ, ಅದನ್ನ ಪರ್ಫ್ಯೂಮ್ ಅಂತ ನಾವು ಇವತ್ತು ಹೇಳ್ಬೋದು. ಅದರಲ್ಲಿ ಇತ್ತರ್ ಅಂತ ಹೇಳಿ ಒಂದು ಪರ್ಫ್ಯೂಮ್ ಬರುತ್ತೆ. ಅದನ್ನ ಸಾಮಾನ್ಯ ವರಮಹಾಲಕ್ಷ್ಮಿ ಹಬ್ಬ, ಧನಲಕ್ಷ್ಮಿ ಹಬ್ಬ, ಆಮೇಲೆ ಅಷ್ಟಲಕ್ಷ್ಮಿ ಹಬ್ಬ, ವೈಭವ ಲಕ್ಷ್ಮಿ ಹಬ್ಬ ಎಲ್ಲದರಲ್ಲೂ ನಾವು ಈ ಇತ್ತರನ್ನ ನಾವು ಉಪಯೋಗ ಮಾಡ್ಕೊಳ್ತೀವಿ. ಸೊ ಈ ಪರಿಮಳಯುಕ್ತವಾದ ದ್ರವ್ಯದ ಡ್ರಾಪ್ ಅನ್ನ ನಿಮ್ಮ ಶುಕ್ರ ಪರ್ವದ ಮೇಲೆ ಹಾಕಿ ನೋಡಿ, ಸ್ವಲ್ಪ ಇದನ್ನ ಈ ತರ ರಬ್ ಮಾಡಿ. ಹಾಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ರೆಡ್ ಕಲರ್ ಅಲ್ಲಿ ಇರುವಂತ ಪೆನ್ನೆ ಆಗ್ಬೇಕು. ಇದಕ್ಕೆ ಬೇರೆ ಕಲರು ಯೂಸ್ ಮಾಡೋ ಹಾಗಿಲ್ಲ. ನೀವು ಬ್ಲೂ ಇದೆ, ಗ್ರೀನ್ ಇದೆ ಅಂತ ಹೇಳಿದ್ರೆ ನಾನು ಇಲ್ಲ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಗ್ರೀನ್ ಅಲ್ಲಿ ಇನ್ನೊಂದು ಮಾಡ್ಕೊಳ್ಳೋಂಥದ್ದಿದೆ, ಅದು ಮುಂದೆ ಯಾವಾಗ್ಲಾದ್ರೂ ಹೇಳ್ತೀನಿ. ಆದ್ರೆ ಈಗ ನಾನು ಕೊಡ್ತಾ ಇರುವಂತ ರೆಮಿಡಿ ರೆಡ್ ಕಲರ್ ಅಲ್ಲಿನೇ ನೀವು ಬರಿಬೇಕಾಗತ್ತೆ. ನಿಮ್ಮ ಶುಕ್ರ ಪರ್ವದ ಮೇಲೆ ನೋಡಿ ಒಂದು ಸ್ಮಾಲ್ ಟ್ರಯಾಂಗಲ್ ನ ಬರ್ಕೋಬೇಕು. ಅಂದ್ರೆ ನಮ್ಮ ಈ ಶುಕ್ರ ಪರ್ವ ಏನಿದೆಯಲ್ಲ ಆಕ್ಟಿವೇಟ್ ಆಗ್ಲಿಕ್ಕೆ, ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ನಾವು ಶುಕ್ರ ಪರ್ವವನ್ನ ಆಕ್ಟಿವೇಟ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಒಂದು ಸ್ಮಾಲ್ ಟ್ರಯಾಂಗಲ್ ಬರಿಬೇಕು. ಹಾಗೆ ಸ್ವಸ್ತಿಕ್ ಚಿಹ್ನೆಯನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಕೆಳಗಡೆಗೆ ಇನ್ಫಿನಿಟಿ ಸಿಂಬಲ್ ಅನ್ನು ಕೂಡ ನೀವು ಹಾಕೊಳ್ಬೇಕಾಗತ್ತೆ. ಹಾಗೆ ನಂಬರ್ 6 ಅನ್ನ ನೀವು ಇಲ್ಲಿ ಬರ್ಕೊಳ್ಬೇಕಾಗತ್ತೆ. ಇದೆಲ್ಲದೂ ನೀವು ಶುಕ್ರವಾರದ ದಿನ ನಿಮ್ಮ ಕೈಯಲ್ಲಿ ಬರ್ಕೊಂಡು ನೋಡಿ. ಬರೀ ಶುಕ್ರವಾರದ ದಿನ ಮಾತ್ರ ಅಂತಲ್ಲ, ಶುಕ್ರವಾರದಿಂದ ಇದನ್ನ ನೀವು ಉಪಯೋಗ ಮಾಡ್ಕೊಳ್ಳೋಕೆ ನೋಡಿ. ಪರವಾಗಿಲ್ಲ, ನನ್ನ ವಿಡಿಯೋ ಸಿಕ್ಕಿದ ತಕ್ಷಣದಿಂದನೂ ನೀವು ಇದನ್ನ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಪಡಿ. ಬಟ್ ಆದಷ್ಟು ಶುಕ್ರವಾರದ ದಿನ ಇದನ್ನ ನೀವು ಶುರು ಮಾಡ್ಕೊಂಡವರು ದಿನನಿತ್ಯವೂ ಸ್ವಲ್ಪ ಡ್ರಾಪ್ ಹಾಕೋಬೇಕು. ಏನೋ ಪರಿಮಳಯುಕ್ತವಾದಂತ ಇತ್ತರನ್ನ ನೀವು ನಿಮ್ಮ ಶುಕ್ರ ಪರ್ವದ ಮೇಲೆ ಜಸ್ಟ್ ಹಾಗೆ ರಬ್ ಮಾಡಿಕೊಂಡು ಸ್ವಲ್ಪ ಆದ್ಮೇಲೆ ರೆಡ್ ಇಂಕ್ ಅಲ್ಲಿ ನೀವು ಟ್ರಯಾಂಗಲ್ ನ ಬರ್ಕೋಬೇಕು, ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೋಬೇಕು, ಇನ್ಫಿನಿಟಿ ಸಿಂಬಲ್ ಅನ್ನ ಹಾಕೋಬೇಕು, ಹಾಗೆ ನಂಬರ್ 6 ಅನ್ನ ಹಾಕೊಳ್ಬೇಕು. ಓಕೆ, ಇದನ್ನ ನೀವು ಹಾಕೊಂಡು ಸುಮ್ಮನೆ ಇದ್ಬಿಡಿ, ಏನೂ ಇಲ್ಲ. ನೀವು ದಿನನಿತ್ಯವೂ ಪೂಜೆ ಮಾಡ್ತೀರಲ್ವಾ, ಆ ರೀತಿ ಪೂಜೆ ಮಾಡಿ. ಶುಕ್ರವಾರದ ದಿನ ಆದಷ್ಟು ತಾಯಿ ಮಹಾಲಕ್ಷ್ಮಿಗೆ
ಅಷ್ಟೋತ್ತರಗಳನ್ನ, ನೀವು ಶ್ಲೋಕಗಳನ್ನ, ಮಂತ್ರಗಳನ್ನ ಪಠಣೆ ಮಾಡ್ತಾ ಬೆಳಿಗ್ಗೆ ಸಾಯಂಕಾಲ ತುಪ್ಪದ ದೀಪವನ್ನ ಹಚ್ತಾ ನೀವು ನನ್ನ ಬಳಿ ಹಣ ಸಾಕಷ್ಟು ಇದೆ, ನನ್ನ ಸೇವಿಂಗ್ಸ್ ತುಂಬಾ ಚೆನ್ನಾಗಿದೆ, ನಾನು ಎಷ್ಟು ದುಡಿತೀನೋ ಅದ್ರ ಡಬಲ್ ನಾನು ಸೇವ್ ಮಾಡ್ತಾ ಇದ್ದೀನಿ, ನಾನು ಇನ್ವೆಸ್ಟ್ ಮಾಡಿರೋ ಹಣ ಎಲ್ಲ ನನ್ನ ಹತ್ರ ಬಂದು ಸೇರ್ತಾ ಇದೆ, ನನಗೆ ಯಾವಾಗ ಹಣದ ಅವಶ್ಯಕತೆ ಇದೆ ಅವಾಗ ನನ್ನ ಹತ್ರ ಹಣ ಇದೆ, ನಾನು ಏನನ್ನ ಬಯಸ್ತೀನೋ ತಗೊಳ್ಬೇಕು ಅಂತ ಹೇಳಿ ಅದನ್ನ ನಾನು ತಗೊಳ್ತಾ ಇದ್ದೀನಿ ಅಂತ ಈ ತರ ಎಲ್ಲ ಅಫರ್ಮೇಷನ್ ಮಾಡ್ತಾ ಹೋಗಿ ನಾನು ಕೊಟ್ಟಿರೋಂತ ಈ ಒಂದು ನಿಮ್ಮ ಶುಕ್ರ ಪರ್ವವನ್ನ ಆಕ್ಟಿವೇಟ್ ಮಾಡ್ತಾ ಹೋಗಿ ನೋಡಿ. ನಾನೆಂತೂ ತುಂಬಾ ಒಂದು ದೊಡ್ಡ ರೆಮಿಡಿ ಅಂತೂ ನಿಮಗೆ ಕಾಣಿಸದೇ ಇರ್ಬೋದು, ಆದ್ರೆ ಏನು ನಾನು ಮನೆಯಲ್ಲಿ ಮಾಡಿದ್ದೀನಿ ಅಲ್ವಾ, ಅಂದ್ರೆ ಚಕ್ಕೆ ಸ್ಟಿಕ್ಕು ಮತ್ತೆ ಲವಂಗವನ್ನ ಸುಟ್ಟು ಧೂಪವನ್ನು ಕೊಡುವಂಥದ್ದು, ನಿಮ್ಮ ಶುಕ್ರ ಪರ್ವವನ್ನ ಆಕ್ಟಿವೇಟ್ ಮಾಡಿಕೊಳ್ಳುವಂಥದ್ದು, ಇದು 2 ರೆಮಿಡಿಯನ್ನ ಮಾಡಿ ನೋಡಿ ನೀವು. ಸಾಕಷ್ಟು ಜನರಿಗೆ 24 ಗಂಟೆಯಲ್ಲಿ ಉತ್ತರ ಬಂದಿದೆ. ಇದು ಖಂಡಿತ ನಾನು ಇನ್ವೆಸ್ಟ್ ಮಾಡಿರೋ ಅಂತ ಹಣ ನಂದು ಸೇಫ್ ಆಗಿದೆ. ನನ್ನ ಹತ್ರ ಯಾರೋ ಬಂದು ದುಡ್ಡು ಇಸ್ಕೊಂಡು ಹೋಗಿರೋರು ಫೋನ್ ಮಾಡಿ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನ್ನ ಹಸ್ಬೆಂಡ್ ಕಡೆಯಿಂದ ಇವತ್ತು ಹಣ ಬಂತು, ನನ್ನ ಮಗ ಬಂದು ಹಣ ಕೊಟ್ರು, ನನ್ನ ಸೊಸೆ ಬಂದು ಹಣ ಕೊಟ್ರು, ನನ್ನ ಸ್ನೇಹಿತರು ಬಂದು ನನಗೆ ಹಣ ಕೊಟ್ಟಿದ್ದಾರೆ, ಮೊಮ್ಮಕ್ಕಳು ಬಂದು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇಷ್ಟೆಲ್ಲ ಎಲ್ಲಿಂದ ಹಣ ಬರ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯಾರೆಲ್ಲ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ತಿರೋ ನಿಮಗೆ ಗೊತ್ತಿಲ್ಲದಾಗೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಖಂಡಿತ ಬರುತ್ತೆ. ಏನೂ ಇಲ್ಲ ಅಂತ ಅಂದಿರೋರು ಕೂಡ ನಿಮ್ಮ ಕಿಚನ್ ಅಲ್ಲಿ ನಿಮ್ದೇ ಆದ ಸೇವಿಂಗ್ ಬಾಕ್ಸ್ ಏನಿರುತ್ತೆ ಅಲ್ವಾ, ಅಲ್ಲಿ ನೀವೆಲ್ಲ ಹೌಸ್ ವೈಫ್ಗಳು ಇದನ್ನ ಮಾಡ್ಕೊಂಡು ನೋಡಿ. ನಿಮ್ಮ ಸೇವಿಂಗ್ ಬಾಕ್ಸ್ ಅಲ್ಲಿ ಹಣ ಖಂಡಿತ ಸೇವ್ ಆಗ್ತಾ ಬರುತ್ತೆ. ಯಾಕೆ ಅಂದ್ರೆ ನಾವು ಕೊಟ್ಟಿರೋದು ಯಾವುದು ಸಿಂಪಲ್ ಇಲ್ಲ, ಸ್ವಸ್ತಿಕ್ ಚಿಹ್ನೆ ಇದೆ, ಹಾಗೆ ನಂಬರ್ 6 ಇದೆ, ಹಾಗೆ ಇನ್ಫಿನಿಟಿ ಒಂದು ಸಿಂಬಲ್ ಇದೆ. ಇದೆಲ್ಲದೂ ನಿಮಗೆ ಶುಕ್ರ ಪರ್ವವನ್ನ ಆಕ್ಟಿವೇಟ್ ಮಾಡಿಕೊಟ್ಟೆ ಕೊಡುತ್ತೆ. ನಂಬರ್ 6 ಶುಕ್ರನಿಗೆ ಕೊಡೋ ಅಂತ ನಂಬರ್ ನ್ಯೂಮರಾಲಜಿ ಪ್ರಕಾರ. ಸೊ ಓಕೆ, ಕೆಲವರು ಅದನ್ನ 24 ಅಂತಾನು ಬರೀತಾರೆ, ನಿಮ್ಮ ಇಷ್ಟ, 24 ಆದ್ರೂ ಬರ್ಕೊಳ್ಳಿ, 6 ಆದ್ರೂ ಬರ್ಕೊಳ್ಳಿ. ಇದನ್ನು ಮಾಡ್ತಾ ನೀವು ಹೋಗಿ ನಿಮ್ಗೆ ಯಾರ್ಯಾರಿಗೆಲ್ಲ ಹಣ ತುಂಬಾ ಕಷ್ಟ ಅಂತ ಏನೇನೆಲ್ಲ ಮನಸ್ಸಿನಲ್ಲಿ ಬ್ಲಾಕೇಜ್ ಇಟ್ಕೊಂಡಿದ್ದೀರೋ ಆ ಬ್ಲಾಕೇಜ್ ಎಲ್ಲ ರಿಲೀಸ್ ಆಗುತ್ತೆ. ಇದನ್ನ ನೀವು ಮಾಡ್ತಾ ಹೋಗಿ ರಿಸಲ್ಟ್ ನಿಮಗೆ ಬರೋದಂತೂ ಬಹಳ ಬೇಗ ಬರುತ್ತೆ. ಹಾಗೇನೆ 2 ಶುಕ್ರವಾರ, 3ನೇ ಶುಕ್ರವಾರ, ಪಕ್ಕಾ 4ನೇ ಶುಕ್ರವಾರ ನೀವೇ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ, ಎಸ್ ನಾವು ಮಾಡ್ತಾ ಇರೋ ಈ ಒಂದು ಚಿಕ್ಕ ಕೆಲಸ ದೊಡ್ಡದಾದ ನಮಗೆ ಏನೋ ಪರಿಹಾರ ಸಿಕ್ಕಿದೆ ಅಂತ ಹೇಳಿ ಕಮೆಂಟ್ ಹಾಕ್ತೀರಿ. ಸೊ ಹೈಪ್ ಕೊಡೋದನ್ನ ಮರಿದೇನೆ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಹೋಗ್ಬರ್ಲಾ, ನಮಸ್ಕಾರ.